ಪ್ರಜ್ವಲ್ ವಿರುದ್ಧ ಪಿತೂರಿನ ಹಾಸನದ ಶಕ್ತಿಗಳ ಕೈವಾಡನ ಮೇ 31ಕ್ಕೆ ಬಂಧನಕ್ಕೆ ಸಿದ್ಧತೆ ಹೇಗಿರುತ್ತೆ ಎಸ್ಐಟಿ ತನಿಖೆ ಎಚ್ಡಿಕೆ ಹೈ ಮೀಟಿಂಗ್ ದೇವೇಗೌಡರ ಸೂಚನೆ ಏನು ಇದು ಪ್ರಜ್ವಲ್ ಫೈಲ್ಸ್ ಸ್ಟೋರಿ ಬರೋಬ್ಬರಿ ಒಂದು ತಿಂಗಳು ಆದ್ಮೇಲೆ ಪ್ರಜ್ವಲ್ ರೇವಣ್ಣ ನಿನ್ನೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಹೇಳಿಕೊಂಡಿದ್ರು ಈಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರಾ ವಿಚಾರಣೆಗೆ ಬರ್ತಾರಾ ಅನ್ನೋ ಕುತೂಹಲ ವಿಡಿಯೋ ರಿಲೀಸ್ ಬೆನ್ನಲ್ಲೇ ಎಸ್ಐಟಿ ನಡೆ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ ಎಸ್ಐಟಿ ತನಿಖೆಯ ಹಂತದ ಡೀಟೇಲ್ಸ್ ನ್ಯೂಸ್ 18 ನಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಪ್ರಜ್ವಲ್ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂಗೆ ಎಸ್ಐಟಿ ಕೂಡ ಈಗ ಅಲರ್ಟ್ ಆಗಿದೆ ಏರ್ಪೋರ್ಟ್ ಇಂದ ಫ್ಲೈಟ್ ಹತ್ತಿದ ಕೂಡಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ವಿಮಾನ ಲ್ಯಾಂಡ್ ಆಗೋ ಟೈಮ್ಗೆ ಹೋಗಿ ಪ್ರಜ್ವಲ್ನ ಲಾಕ್ ಮಾಡೋದಕ್ಕೆ ಅಧಿಕಾರಿಗಳು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆದು ವಿಚಾರಣೆಗೆ ಬೇಕಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ವಿಡಿಯೋಗಳನ್ನ ಮುಂದಿಟ್ಟು ವಿಚಾರಣೆಗೆ ಸಿದ್ಧತೆ ಆಗ್ತಾ ಇದೆ ಎಲ್ಲದರ ವಿಡಿಯೋ ರೆಕಾರ್ಡಿಂಗ್ ಮೂಲಕ ವಿಚಾರಣೆಯನ್ನ ಮಾಡಲಾಗುತ್ತೆ ಶೀಘ್ರವೇ ಕೇಸ್ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಒಂದು ತಿಂಗಳ ಆದ್ಮೇಲೆ ಪ್ರಜ್ವಲ್ ಒಂದು ಕ್ಲೂ ಕೊಟ್ಟಿದ್ದಾರೆ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಎಸ್ಐಟಿ ಮುಂದೆ ನಾನು ಹಾಜರಾಗ್ತೀನಿ ಅಂತ ಎಸ್ಐಟಿ ಅಧಿಕಾರಿಗಳು ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಶರ್ಮಿತಾ ಏನೀಗ ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಆಗ್ತೀನಿ ಅಂತ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಇದೀಗ ಎಸ್ಐಟಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸೋದಕ್ಕೆ ಈಗ ಮುಂದಾಗಿರುವಂತದ್ದು ಏನು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರ ಹೇಳಿಕೆ ದಾಖಲಾಗಿದೆ ಮತ್ತೆ ಮಹಾಜರ್ ಪ್ರಕ್ರಿಯೆಗಳಾಗಿದೆ ಮತ್ತೆ ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಆದ ಬಳಿಕ ಅವರನ್ನ ವಿಚಾರಣೆಗೆ ಒಳಪಡಿಸಿ ಆ ಒಂದು ವಿಡಿಯೋಗಳ ಬಗ್ಗೆ ಒಂದು ವಿಚಾರಣೆ ಮಾಡ್ತಾರೆ ನಂತರ ಈ ಒಂದು ವಿಡಿಯೋಗಳು ರೆಕಾರ್ಡ್ ಆಗಿರುವಂತಹ ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಅವರಂತ ಮಾಹಿತಿಯನ್ನು ಕೇಳ್ತಾರೆ ಒಂದು ವೇಳೆ ಮೊಬೈಲ್ ಸಿಕ್ಕಿದ್ರೆ ಅವ್ರ ಮೇಲೆ ಅದು ಬಹುಮುಖ್ಯ ಎವಿಡೆನ್ಸ್ ಆಗಿ ಎಸ್ಐಟಿ ಅಧಿಕಾರಿಗಳು ಅದನ್ನ ಕನ್ಸಿಡರ್ ಮಾಡ್ತಾರೆ ಅಥವಾ ಮೊಬೈಲ್ ಇಲ್ಲ ಮಿಸ್ ಆಗಿದೆ ಅನ್ನೋದಾದ್ರೆ ಅದಕ್ಕೂ ಕೂಡ ಒಂದು ಕೆಲವು ದಾಖಲೆಗಳನ್ನು ಕೇಳ್ತಾರೆ ಆ ನಂತರ ಅವರನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿ ಅಲ್ಲಿ ಏನು ವೈದ್ಯರಿಂದ ಒಂದು ದೃಢೀಕೃತ ಒಂದು ಪ್ರತಿಯನ್ನು ಕೂಡ ಪಡ್ಕೊಡ್ತಾರೆ ಈ ಎಲ್ಲ ಒಂದು ಪ್ರಕ್ರಿಯೆಗಳು ಮುಗಿದ ನಂತರ ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಹೇಳಿಕೆಯನ್ನು ದಾಖಲಿಸಿಕೊಂಡು ನಂತರ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ತನಿಖೆ ಮುಕ್ತಾಯವನ್ನ ಎಸ್ಐಟಿ ಅಧಿಕಾರಿಗಳು ಪೂರ್ಣಗೊಳಿಸಿದ್ದಾರೆ ಅಂದ್ರೆ ಒಂದೊಂದು ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ತನಿಖೆಯನ್ನ ಪೂರ್ಣಗೊಳಿಸಿದ್ದಾರೆ ಇನ್ನು ಉಳಿದಂತೆ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಆದ ಬಳಿಕ ಅವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡುವಂತದ್ದು ಮತ್ತೆ ಸ್ಥಳ ಮಹಾಜರು ಮಾಡೋದು ಮತ್ತೆ ಎಲ್ಲೆಲ್ಲಿ ಕೃತ್ಯ ಎಸಗಿದ್ದಾರೆ ಅನ್ನುವಂತ ಸ್ಥಳಗಳೇನಿದೆ ಅಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಒಂದು ತೆರಳಿ ಅಲ್ಲಿ ಮಹಾಜರನ್ನು ಮಾಡಿ ಆನಂತರ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು